ಬರೀ ಹೂರ್ಣದ ಹೋಳಿಗೆ ತಿಂದು ಬ್ಯಾಸರಾಗಿತ್ತಂದ್ರೆ ಈ ಸಜ್ಜಕದ ಹೋಳಿಗೆ ಒಮ್ಮೆ ಮಾಡ್ಕೊಂಡು ತಿನ್ರಿ. ಬಾಯಿಗೆ ಭಾರಿ ರುಚಿಯಾಗಿರುತ್ತೆ, ದೇಹಕ್ಕನ ಗಟ್ಟಿ ಮಾಡೋಕ್ಕಂತೂ ಅತಿ ಸುಲಭ. ನೋಡ್ರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪಿಟ್ಟು ಮಾಡೋ ರವಾನ ಒಂದು ಬೌಲ್ ಹುರ್ಕೊಂಡು ಇಟ್ಕೊಂಡೇವ್ರಿ. ಅದ ಬೌಲಿಲೆ 4 ಬೌಲ್ ನೀರು ಹಾಕಿ 1 ಬೌಲ್ಕಿನ ಹೆಚ್ಚು ಬೆಲ್ಲ ಹಾಕ್ಕೊಂಡೇವ್ರಿ. ಒಂದು ಸ್ವಲ್ಪ ಬೆಲ್ಲ ಹೆಚ್ಚು ಹಾಕ್ಕೊಂಡೇವಿ. ಬೆಲ್ಲ ಹೆಚ್ಚಾದಷ್ಟು ರುಚಿ ಜಾಸ್ತಿ ಆಗತ್ತೆ ರೀ ಈ ಸಜ್ಜಕದ ಹೋಳಿಗೆಗೆ. ಆ ನೀರು ಕುದಿಯೋರಾಗ ಈ ಕಡೆ ನಾವು ಹಿಟ್ಟು ನಾದಿ ಇಟ್ಕೊಂಡೇವಿ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಹೋಳಿಗೆ ಹಿಟ್ಟಿನ ಅದಕ್ಕೆ ಮೈದಾ ಹಿಟ್ಟನ್ನ ನಾದಿ ಇಟ್ಕೊಂಡೇವಿ. ಆಮೇಲೆ ನೀರು ಕುದಿಯಾಕತ್ತಿತ್ತು ನೋಡ್ರಿ. ರವೆ ಹಾಕಿ ಒಂದು ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪುಡಿನ ಹಾಕಿ ಚಂದಾಗ ತಿರ್ಕೊಂಡು ರವೆ ಗಟ್ಟಿ ಆದಮೇಲೆ ಸಜ್ಕ ರೆಡಿ ಆಗುತ್ತೆ ನೋಡ್ರಿ. ಆಮೇಲೆ ಈಗ ಹಿಟ್ಟನ್ನು ನೆನೆದಿತ್ತು, ಆ ಹಿಟ್ಟಿನಾಗ ಸಜ್ಕದ ಉಂಡೆ ಮಾಡಿಕೊಂಡು ಆ ಹಿಟ್ಟಿನಾಗ ತುಂಬಿಕೊಂಡು ಹೋಳಿಗೆ ಹೆಂಗೆ ಲಟ್ಟಿಸ್ತೀವಿ ಹಂಗೆ ಲಟ್ಟಿಸ್ಕೊಂಡು ಹಂಚಿನ ಮೇಲೆ 2 ಕಡೆ ಎಣ್ಣೆ ಹಾಕಿ ಚಂದಾಗ ಬೇಯಿಸ್ಕೊಂಡ್ಬಿಟ್ರೆ ಸಜ್ಕದ ಹೋಳಿಗೆ ಈಸಿಯಾಗಿ ರೆಡಿ ಆಗ್ತಾವೆ ನೋಡ್ರಿ. ಹೋಳಿಗೆ ಮಾಡಕ್ಕೆ ಬರಂಗಿಲ್ಲಪ್ಪ ನನಗೆ ಅಣ್ಣವರು, ಈ ಹೋಳಿಗೆನ ಟ್ರೈ ಮಾಡಿರಿ, ಭಾರಿ ರುಚಿ ಇರ್ತಾವೆ. ಯಾರಿಗೆಲ್ಲ ಇಷ್ಟ ನನಗೆ ಕಾಮೆಂಟ್ ಮಾಡಿರಿ.